Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಸ್ಮೃತಿ ಸ್ಮಿತಾ ಹೆಸರನ್ನ ಉಲ್ಲೇಖ ಮಾಡಿದ್ದಾರೆ. ಇದ್ರ ಜೊತೆಗೆ ಇನ್ನೊಂದು ಹೆಸರು ಉಲ್ಲೇಖ ಆಗಿದೆ, ಎನ್ ನಾಗರಾಜ್. ಹೂ ಈಸ್ ಎನ್ ನಾಗರಾಜ್? ಯಾರವರು ಎನ್ ನಾಗರಾಜ್? ಎನ್ ನಾಗರಾಜ್ಗೂ ಸಚಿವರಿಗೂ ಇರೋ ಸಂಬಂಧ ಏನು? ಎನ್ ನಾಗರಾಜಿಗೂ ಮುಖ್ಯಮಂತ್ರಿಗಳಿಗೂ ಇರೋ ಸಂಬಂಧ ಏನು? ಎನ್ ನಾಗರಾಜಿಗೂ ಉಪಮುಖ್ಯಮಂತ್ರಿಗಳಿಗೂ ಇರೋ ಸಂಬಂಧ ಏನು? ಆ ಎನ್ ನಾಗರಾಜು ಹಣ ಎಲ್ಲ ವಾಪಸ್ ಬರುತ್ತೆ, ಸಮಯ ಅಷ್ಟೇ ಅಂತ ಹೇಳುವಂಥ ಉದ್ದೇಶ ಏನು? ಹಾಗಿದ್ರೆ ಈ ಎಲ್ಲವೂ ಕೂಡ ಒಂದು ಸಿಂಡಿಕೇಟ್ ಆಗಿಯೇ ಈ ಹಗರಣ ಮಾಡಿದ್ದಾರೆ. ಇದೊಂದು ಸಿಂಡಿಕೇಟ್ ಆಗಿ ಹಗರಣ ಮಾಡಿದ್ದಾರೆ. ಹೈದರಾಬಾದಿನ ಸಹಕಾರಿ ಬ್ಯಾಂಕಿಗೆ ವರ್ಗಾವಣೆ ಆಗಿದೆ ಅಂತ ಯಾವುದೋ ಮಾಹಿತಿ ಮೂಲ ಹೇಳಿದಾವೆ. ಯಾವುದೋ ಸಹಕಾರಿ ಬ್ಯಾಂಕು. ಆ ವರ್ಗಾವಣೆ ಹಣ ಆದಂಥ ಹಣ ಎಲ್ಲಿ ಖರ್ಚಾಯಿತು? IT ಕಂಪನಿಗಳಿಗೆ ವರ್ಗಾವಣೆ ಆಗಿದೆ ಅನ್ನುವಂಥ ಮಾಹಿತಿ ಸಿಕ್ಕಿದೆ. ಆ IT ಕಂಪ್ನಿ ಯಾರ್ದು? ಕಂಪ್ನಿ ಮಾಲೀಕರು ಯಾರು? ಅವ್ರಿಗೆ ಹೇಗೆ ಸರ್ಕಾರಿ ಹಣ ಹೇಗೆ ಹೋಯಿತು? ಏನಾದ್ರು ಪರಿಶಿಷ್ಟ ಪಂಗಡದ ನಿಗಮವೇ IT ಕಂಪ್ನಿಗೆ ಇನ್ವೆಸ್ಟ್ ಮಾಡಿತ್ತಾ? ಆ ಇನ್ವೆಸ್ಟ್ ಮಾಡೋದಕ್ಕೆ ಪಾಲಿಸಿ ಸಹಾಯ ಮಾಡುತ್ತಾ? ಆ ರೀತಿ ಅವಕಾಶ ಇದೆಯಾ ಇನ್ವೆಸ್ಟ್ ಮಾಡೋಕ್ಕೆ? ಈ ಎಲ್ಲದೂ ಕೂಡ ಹೊರಗೆ ಬರಬೇಕಾಗಿದೆ. ಅದಕ್ಕೆ ಹಾಲಿ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ನೇತೃತ್ವದಲ್ಲೇ ಇದರ ಸಮಗ್ರ ತನಿಖೆ ನಡೀಬೇಕು. ಇದೊಂದು ಹಗಲು ದರೋಡೆ, ಸರ್ಕಾರಿ ಪೋಷಿತ ದರೋಡೆ. ಈ ರೀತಿಯ ದರೋಡೆ ಉಳಿದ ನಿಗಮ ಮಂಡಳಿಗಳಲ್ಲೂ ಆಗಿರುವ ಸಾಧ್ಯತೆ ಇದೆ. ಈಗ ಒಬ್ಬರು ಆತ್ಮಹತ್ಯೆ ಮಾಡಿಕೊಂಡ್ರು ಬೆಳಕಿಗೆ ಬಂತು, ಅವರು ಆತ್ಮಹತ್ಯೆ ಮಾಡ್ಕೊಳ್ದೇ ಇದ್ದರೆ ಇದು ಬೆಳಕಿಗೆ ಬರ್ತಿರಲಿಲ್ಲ. ಇದೆಲ್ಲವೂ ಕೂಡ ಹೊರಗೆ ಬರಬೇಕಾದ ಅವಶ್ಯಕತೆ ಇದೆ. ನನಗೊಂದು ಮಾಹಿತಿ ಸಿಕ್ಕಿದೆ. ಆ ನಾಗರಾಜ್ ಅನ್ನೋನು ನೋಡಿ, ಇದೇ ವ್ಯಕ್ತಿ ನಾಗರಾಜ್ ಸನ್ಮಾನ್ಯ DK ಶಿವಕುಮಾರ್ ಅವರ ಜೊತೆನಲ್ಲಿ ಸ್ಪೆಷಲ್ ಏರ್ಕ್ರಾಫ್ಟಲ್ಲಿ ಹೋಗ್ತಾ ಇದ್ದಾರೆ. ಸ್ಪೆಷಲ್ ಏರ್ಕ್ರಾಫ್ಟ್ನಲ್ಲಿ ಒಟ್ಟಿಗೆ ಕೂತಿರೋದು, ಒಟ್ಟಿಗೆ ನಡ್ಕೊಂಡು ಹೋಗ್ತಿರೋದು ಕೂಡ ಇಲ್ಲಿದೆ ಫೋಟೋ. ಅಷ್ಟು ಮಾತ್ರ ಅಲ್ಲ, ಅಲ್ಲಿಂದ ಮುಂದುವರೆದು ನಾಗೇಂದ್ರ ಅವ್ರ ಜೊತೆಗೂ ಕೂಡ ನೋಡಿ, ನಾಗೇಂದ್ರ ಅವ್ರ ಜೊತೆಗೆ ಇದ್ದಾರೆ. ಇದ್ರ ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೂ ಕೂಡ ಅವರು ಅವ್ರ ಮನೆಯಲ್ಲಿ, ಮುಖ್ಯಮಂತ್ರಿಗಳ ಮನೆಯಲ್ಲಿ ಅವರು ಸ್ಪೆಷಲ್ ಫ್ಲೈಟಲ್ಲಿ ಅಲ್ದಲೇನೆ ಅವ್ರ ಮನೆಯಲ್ಲಿ ನೋಡಿ ಇಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ. ನಾನು ಇದನ್ನು ನಿಮಗೆ ಗ್ರೂಪಿಗೆ ಹಾಕ್ತೀನಿ. ನಿಮಗೆ Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.